ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬಾ ಫೇವ್ರೆಟ್ ಆಗ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಹಾಗೆ ಲಂಚ್ ಬಾಕ್ಸ್, ಹಾಗೆ ಬೆಳಗ್ಗೆ ಟಿಫಿನ್ ಟೈಮ್ಸ್, ಸಾಯಂಕಾಲದ ಸ್ನ್ಯಾಕ್ಸ್ ಟೈಮ್ಗೂ ಸಖತ್ ಇಷ್ಟ ಆಗುವಂತಹ ವೆಜ್ ರೋಲ್ ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅಜ್ವಾನ್ ಹಾಕ್ತಾಯಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ನೀವು ಬೇಕಂದರೆ ಸ್ವಲ್ಪ ಜೀರಿಗೆ ಸಹ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮೂರನ್ನು ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕಿ ಇದಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾದ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಇದನ್ನು ನಾದ್ಕೊಂಡ್ರೆ ಸೂಪರ್ ಸಾಫ್ಟಾಗಿರುವಂತಹ ಗೋಧಿ ಹಿಟ್ಟು ರೆಡಿ ಆಗುತ್ತೆ. ಇದನ್ನೊಂದು 15 ನಿಮಿಷ ಸ್ವಲ್ಪ ಮೇಲೆಲ್ಲ ಎಣ್ಣೆ ಹಚ್ಚಿ ಸೈಡ್ಗೆ ಇದನ್ನ ಎತ್ತಿಟ್ಬಿಡೋಣ. ಇದು ಸ್ವಲ್ಪ ಒಂದು 15 ನಿಮಿಷದ ರೆಸ್ಟಿಗೆ ಇಡೋಣ. ಆಮೇಲೆ ನಾವು ಇದನ್ನು ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಇದ್ರ ಒಳಗಡೆ ಸ್ಟಫಿಂಗಿಗೆ ಏನು ಬೇಕೋ ಅದನ್ನು ನಾವಿಲ್ಲಿ ನೋಡ್ಕೊಂಬರೋಣ. ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ, ನೀವು ಇನ್ನೂ ಚಿಕ್ಕದಾಗಿ ಹಚ್ಕೋಬೋದು, ಇಲ್ಲ ಉದ್ದುದ್ದವಾಗಿ ಸಹ ಹಚ್ಕೋಬೋದು. ಮಕ್ಕಳು ತರಕಾರಿ ಎಲ್ಲ ಸೈಡಿಗೆ ತೆಗಿಯೋದ್ರಿಂದ ನಾನು ಸ್ವಲ್ಪ ನಾರ್ಮಲಾಗಿ ಚಿಕ್ಕದಾಗಿ ಹಚ್ಚಿದ್ದೀನಿ. ಓಕೆ, ಸ್ವಲ್ಪ ಫಸ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಬೆನೆಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಓಕೆ, ನಾನಿಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಪೊಟ್ಯಾಟೊ ತೊಗೊಂಡಿದ್ದೀನಿ. ನೀವು ಕ್ಯಾಬೇಜ್ ಸಹ ಹಾಕ್ಕೋಬೋದು ಅದರಲ್ಲಿ. ಓಕೆ, ಇದಕ್ಕೆ ಯಾವುದೇ ರೀತಿಯಾದಂತಹ ನೀರು ಮಿಕ್ಸ್ ಮಾಡೋದಿಲ್ಲ, ಅಂದರೆ ಇದು ವಿಸಿಲ್ಗೆಲ್ಲ ಇಡೋ ಹಾಗಿಲ್ಲ. ಸ್ವಲ್ಪ ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ಒಂದು 3ರಿಂದ 4 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಓಕೆ, ಆಲೂಗಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ತಾಳೆ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಬೇಗ ನೋಡಿಕೊಂಡು ನೀವು ಕೈ ಆಡಿಸ್ತಾಯಿರಿ. ಓಕೆ, ನೋಡಿ ಇವಾಗ ಇದು ಆಗಿದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಹಾಗೆಯೇ ಗ್ರೀನ್ ಚಿಲ್ಲಿ ಸಾಸ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪನೇ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಪೆಪ್ಪರ್ ಪೌಡ್ರ್ ಸಹ ಸೇರಿಸ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾಯಿದ್ದೀನಿ. ನೋಡಿ ಹಾಕಿ ನಿಮಗೆ ಬೇಕಾದರೆ. ಓಕೆ, ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಇದರೊಳಗಡೆ ಅಂತ ಸ್ಟಫಿಂಗ್ ರೆಡಿ ಆಯಿತು. ಓಕೆ, ನೋಡಿ ಇವಾಗ ಒಂದು 15 ನಿಮಿಷ ಆಗಿದೆ. ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಸೇಮ್ ಚಪಾತಿ ಹಿಟ್ಟಿಗೆ ಯಾವ ರೀತಿ ಮಾಡ್ಕೊತೀರೋ ಅದೇ ರೀತಿ ನಾವಿಲ್ಲಿ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಸ್ವಲ್ಪ ಚಿಕ್ಕದಾಗಿರುವಂತಹ ಚಪಾತಿಗಳನ್ನ ಮಾಡ್ಕೋಬೇಕು. ಓಕೆ, ನೋಡಿ ತೊಗೊಂಡಿರುವಂತಹ ಚೆನ್ನಾಗಿ ಚಿಕ್ಕದ ಉಂಡೆಗಳು ಮಾಡ್ಕೊಂಡ್ಮೇಲೆ ಚಿಕ್ಕದಾಗಿರುವಂತಹ ಚಪಾತಿನ ನಾವಿಲ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಚ್ಕೊಂಡು, ಗೋಧಿ ಹಿಟ್ಟೇ ಹಚ್ತಾಯಿದ್ದೀನಿ. ಗೋಧಿ ಹಿಟ್ಟು ಹಚ್ಕೊಂಡು ಚಿಕ್ಕದಾಗಿರುವಂಥ ಚಪಾತಿ. ಯಾಕೆ ಚಿಕ್ಕದಾಗಿರುವಂಥದ್ದು ಅಂದರೆ ಸ್ವಲ್ಪ ರೋಲ್ ಮಾಡೋಕ್ಕೆ ಬೇಕು, ಅದಕ್ಕೋಸ್ಕರ ಇದನ್ನ ಚಿಕ್ಕದಾಗಿರುವಂತಹ ಚಪಾತಿನ ಮಾಡ್ಕೊಳ್ಳೋಣ. ಈ ಕಡೆ ಅಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಅಂಚು ಕಾಯಬಾರ್ದು, ಜಸ್ಟ್ ಊರು ಬೆಚ್ಚಗಂತೀವಲ್ಲ ಅಷ್ಟಕ್ಕಾದರೆ ಸಾಕು. ಇಷ್ಟೇ ಚಪಾತಿ ಬೆಂದರೆ ಸಾಕು. ಚಪಾತಿನ ತಗೊಂಬಿಡೋಣ. ಓಕೆ, ಎಲ್ಲ ಚಪಾತಿಗಳನ್ನ ಈ ರೀತಿ ಮಾಡ್ಕೊಂಡು ತಗೊಂಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ನೋಡಿ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ ಸ್ಟಫಿಂಗ್ನ ಇದರೊಳಗಡೆ ಈ ರೀತಿಯಾಗಿ ಇಟ್ಟು ಇದನ್ನು ಇವಾಗ ರೋಲ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಪನ್ನೀರು, ಚೀಸು ಏನು ಬೇಕಾದರೂ ಸೇರಿಸ್ಕೋಬೋದು. ಓಕೆ, ನಾನಿಲ್ಲಿ ವೆಜಿಟೇಬಲ್ ರೋಲ್ ಆಗಿರೋದ್ರಿಂದ ಜಸ್ಟ್ ವೆಜಿಟೇಬಲ್ ಮಾತ್ರ ಹಾಕಿ ನೋಡಿ ಎಲ್ಲ ರೀತಿ ಇದೇ ರೀತಿ ಚಪಾತಿಗಳನ್ನ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಓಕೆ, ಎಲ್ಲ ಚಪಾತಿ ಫೋಲ್ಡ್ ಆದಮೇಲೆ ಅಂಚನ್ನ ತಿರ್ಗಾ ಕಾಯಕ್ಕಿಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ ಮೇಲೆ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ ರೋಲ್ಗಳನ್ನ ಇದ್ರ ಮೇಲೆ ಇಟ್ಬಿಡೋಣ. ಚೆನ್ನಾಗಿದೆ, ಸ್ವಲ್ಪ ಫ್ರೈ ಆಗಲಿ. ನಿಮಗೆ ಸ್ವಲ್ಪ ಕುರುಮ್ ಅಂತ ಬೇಕಾದರೆ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ನೀವು ಇದನ್ನು ಒಂದು 2ರಿಂದ 3 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಎರಡೂ ಕಡೆ ಸೈಡ್ ಎತ್ತಾಕೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಆಸಮ್ ಆಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ನೋಡಿ ಇವಾಗ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ತಿರ್ಗಾ ಅದೇ ಹಂಚಿಗೆನೇ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ಎಲ್ಲ ಇದನ್ನು ಕಾಯೋದು ಬೇಡ, ಯಾಕಂದರೆ ಆಲ್ರೆಡಿ ಖಾರ ತುಂಬ ಬೇಗ ಒತ್ತೋಗುತ್ತೆ. ಹಾಗಾಗಿ ತುಪ್ಪ ಕೂಡ ಬೇಗ ಕಾಯುತ್ತೆ.
ನೋಡಿ ಇವಾಗ ಸ್ವಲ್ಪ ಸ್ಪ್ರೆಡ್ ಆದಮೇಲೆ ವೆಜಿಟೇಬಲ್ ರೋಲ್ನ ಇದ್ರ ಮೇಲೆ ಇಟ್ಟು ಒಂದು 2 ನಿಮಿಷ ಕಾಲ ಇದನ್ನು ಫ್ರೈ ಮಾಡಿದರೆ ಸೂಪರ್ ಆಗಿರುವಂಥ ಸ್ಪೈಸಿ ಆದಂತಹ ವೆಜಿಟೇಬಲ್ ರೋಲ್ ಖಡಕ್ಕಾಗಿ ಸಖತ್ತಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಲಂಚ್ ಬಾಕ್ಸ್ಗೂ ಆಸಮ್ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸೂಪರು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.